ರೈಟ್ ಸರ್. ಎಲ್ರಿಗೂ ನಮಸ್ಕಾರ. ಶರಣಾರ್ಥಿ. ನಾನು ಶಿವಪುತ್ರ ಕೋಳ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ. ಇವತ್ತಿನ ದಿವಸ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳೋ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ವಿಷಯ ಏನಂತಂದ್ರೆ, ಸುಮಾರು 9 ರಾಷ್ಟ್ರಗಳು ಸೇರಿಬಿಟ್ಟು ಥೈಲ್ಯಾಂಡ್, ತೈವಾನ್, ವಿಯೆಟ್ನಾಂ, ಜಪಾನ್, ಚೈನಾ ಮತ್ತು ಭಾರತ ಈ ಎಲ್ಲಾ ದೇಶಗಳು ಸೇರಿಬಿಟ್ಟು ಒಂದು ಎಕ್ಸಾಮ್, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಆಯೋಜನೆ ಮಾಡಿದ್ರು. ಏನಪ್ಪ ಪರೀಕ್ಷಾ ವಿಷಯ ಅಂತಂದ್ರೆ ವರ್ಲ್ಡ್ ಪೀಸ್ ಎಥಿಕ್ಸ್. ನಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾರ್ಥಿಗಳ ಈಗಿನ ಒಂದು ದಿನಗಳಲ್ಲಿ ಯಾವ ರೀತಿಯ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರ, ಅವರಿಗೆ ಯಾವ ರೀತಿಯ ಒಂದು ನೈತಿಕತೆಯ ಮೌಲ್ಯವನ್ನು ಬೆಳೆಸ್ಕೊಳ್ಬೇಕಾಗಿದೆ, ಆ ಒಂದು ನಿಟ್ಟಿನಲ್ಲಿ ವರ್ಲ್ಡ್ ಪೀಸ್ ಎಥಿಕ್ಸ್ ಅಂತಕ್ಕಂಥ ಟೈಟಲ್ ಅಡಿಯಲ್ಲಿ ಎಲ್ಲಾ ರಾಷ್ಟ್ರಗಳು ಸೇರಿಬಿಟ್ಟು ಈ ಪರೀಕ್ಷೆ ಆಯೋಜನೆ ಮಾಡಿದ್ರು. ಆ ಪರೀಕ್ಷೆ ಏನಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಶಾಲೆಯಲ್ಲಿ ಡಿಸೆಂಬರ್ 29ರಂದು ಆ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಆ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಪರೀಕ್ಷಾ ಕೇಂದ್ರದ ವತಿಯಿಂದ ಸುಮಾರು 6 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದ್ಬಿಟ್ಟು ಈ ಒಂದು ಚಿನ್ನದ ಮೆಡಲ್ ಅನ್ನ ನಮ್ಮ ದೇಶಕ್ಕೆ ತಗೊಂಡು ಬಂದಿದ್ದಾರೆ. ನಮ್ಮ ದೇಶ ಆ ಒಂದು 10 ರಾಷ್ಟ್ರಗಳ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿರುವುದು ನಮ್ಮ ಶಾಲೆಗೆ ಮತ್ತು ನಮ್ಮ ತಾಲೂಕಿಗೆ ಮತ್ತು ಇಡೀ ನಮ್ಮ ಬೀದರ್ ಜಿಲ್ಲೆಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲದೆ ಇಡೀ ದೇಶಕ್ಕೆ ಒಂದು ಸಂತೋಷದಾಯಕದ ಒಂದು ಸುದ್ದಿ ಅಂತ ತಿಳಿಸ್ತಾ, ಈ ಪರೀಕ್ಷೆ ಏನಂದ್ರೆ 3 ಹಂತದಲ್ಲಿ ನಡೀತದೆ. ಮೊದಲನೇ ಹಂತ ಏನಂತಂದ್ರೆ 4ನೇ ತರಗತಿಯಿಂದ 7ನೇ ತರಗತಿವರೆಗೆ ಮೊದಲನೇ ಹಂತ. 2ನೇ ಹಂತ ಏನಂತಂದ್ರೆ 9ರಿಂದ 10ನೇ ತರಗತಿವರೆಗೆ, 8ರಿಂದ 9ನೇ ತರಗತಿವರೆಗೆ. 3ನೇ ಹಂತ ಏನಂದ್ರೆ 10ರಿಂದ ದ್ವಿತೀಯ PUC. ಸೊ ಈ ಹಂತದ ಈ ತರಗತಿಯ ವಿದ್ಯಾರ್ಥಿಗಳು ಮುಂದೆ ಬರ್ತಕ್ಕಂಥ ಈ ಎಕ್ಸಾಮ್ ನಾಟ್ ಓನ್ಲಿ ಈ ವರ್ಷಕ್ಕಷ್ಟೇ ಸೀಮಿತ ಅಲ್ಲ, ಪ್ರತಿ ವರ್ಷ ಎಕ್ಸಾಮ್ ನಡೀತಾ ಇರ್ತದೆ. ಆ ಎಕ್ಸಾಮ್ ಅಲ್ಲಿ ತೇರ್ಗಡೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಅವಕಾಶ ಒದಗುತ್ತದೆ. ಜೊತೆಗೆ ಶಿಷ್ಯವಿದ್ಯೆಯನ್ನು ಸಹ ಒದಗಿಸ್ತಕ್ಕಂಥ ಒಂದು ಮಾತನ್ನು ಮಂತ್ರಿಯವರು ಹೇಳಿದ್ದಾರೆ ಈಗಾಗಲೇ. ಸೊ ಹೀಗಾಗಿ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ 2026ನೇ ಇಸ್ವಿಯ ಅಕ್ಟೋಬರ್ ತಿಂಗಳಲ್ಲಿ ಈ ಪರೀಕ್ಷೆ ಮತ್ತೊಮ್ಮೆ ನಡೆಯಲಿದೆ. ಸೊ ನಮ್ಮ ಬೀದರ್ ಜಿಲ್ಲೆಯ ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ಸುವರ್ಣ ಅವಕಾಶವನ್ನ ಉಪಯೋಗಿಸಿಕೊಂಡು ತಾವೆಲ್ಲರೂ ಸಹ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದು ಈ ಒಂದು ಪರೀಕ್ಷೆಯ ಈ ಒಂದು ವೇದಿಕೆಯ ಸದುಪಯೋಗ ಪಡ್ಕೊಳ್ಬೇಕಂತ ನಾವೆಲ್ಲರಲ್ಲಿ ಹೇಳ್ತಾ, ಇನ್ನೊಮ್ಮೆ ಆ ತೇರ್ಗಡೆ ಹೊಂದಿರ್ತಕ್ಕಂಥ 6 ಜನ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತಾ ನಾನು ವಿದಾಯ ಹೇಳ್ತೇನೆ. ಈ ಪರೀಕ್ಷೆದಲ್ಲಿ ಸರ್ ಟಾಪಿಕ್ ಏನಿರ್ತದೆ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಸ್ಟೂಡೆಂಟ್ ಫೋಕಸ್ ಮಾಡ್ಬೇಕು ಈ ಪರೀಕ್ಷೆ ಬರುತ್ತೆ ಸರ್? ವರ್ಲ್ಡ್ ಪೀಸ್ ಎಥಿಕ್ಸ್ ಅಂದ್ರೆ ವಿಷಯ ಏನಂತಂದ್ರ ಬರೀ ಹುಡುಗರಿಗೆ ಪಠ್ಯದ ಮೇಲೆ ಗಮನ ಕೊಡಲಾಗ್ತಾ ಇದೆ, ಜೊತೆಗೆ ಅವರ ಅಂಕಗಳ ಮೇಲೆ ಗಮನ ಕೊಡಲಾಗ್ತದೆ. ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಲ್ಲಿ ಒಂದು ನೈತಿಕತೆ ಬೆಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಹಿರಿಯರಿಗೆ ಗೌರವ ಕೊಡೋದು, ಸ್ನೇಹಿತರಲ್ಲಿ ಒಂದು ದಯಾ ಮನೋಭಾವನೆ ಬರೋದು, ಸಹೋದರತ್ವ ಮನೋಭಾವನೆ ಬರೋದು. ಬೇರೆ ಬೇರೆ ನಮ್ಮ ಭಾರತದ ರಾಷ್ಟ್ರ ಅಂತಂದ್ರೆ ಜಾತ್ಯತೀತ ರಾಷ್ಟ್ರವಾಗಿದೆ. ಇಲ್ಲಿ ಎಲ್ಲಾ ಭಿನ್ನ ಭಿನ್ನ ಧರ್ಮದ ಭಿನ್ನ ಭಿನ್ನ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಿನಿರ್ತಾರೆ. ಪರಸ್ಪರ ಯಾವ ರೀತಿ ನಾವು ಸಹೋದರದಿಂದ ಹೊಂದ್ಕೊಂಡು ಹೋಗ್ಬೇಕು, ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು, ಮನೆಯಲ್ಲಿ ನಾವು ತಂದೆ ತಾಯಿ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ಶಾಲೆ ಸಂಸ್ಥೆಯಲ್ಲಿ ಗುರುಗಳ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ಇದು ಎಲ್ಲ ನೈತಿಕತೆ ವಿಷಯಗಳೇನಾದ್ರೂ ಅವ್ರಿಗೆ ಒಂದು ಮುಖ್ಯ ಒದಗಿಸಿಕೊಡ್ಲಾಗ್ತದೆ ಸರ್. ವರ್ಲ್ಡ್ ಪೀಸ್ ಎಥಿಕ್ಸ್ ಇವನ್ ಒಂದು ಡೈರಿ ಕೂಡ ಪ್ರೊವೈಡ್ ಮಾಡಲಾಗ್ತದೆ ಅವ್ರಿಗೆ. ಆ ಡೈರಿ ಏನ್ ಮಾಡ್ಬೇಕಂತಂದ್ರೆ ಎವ್ರಿ ಡೇ ಅವರು ಇವನ್ ಮಾರ್ನಿಂಗ್ ಅವ್ರು ಎದ್ದಾಗಿನಿಂದ ಸಾಯಂಕಾಲ ಮಲಗೋವರೆಗೂ ಅವ್ರು ಏನ್ ಆಕ್ಟಿವಿಟೀಸ್ ಮಾಡ್ತಾರ, ಪ್ರತಿ ದಿನ ಅದರ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ಈಗ ಏನೋ ಅವ್ರು ಸ್ಕೂಲ್ ಬಿಟ್ಟಾದ ನಂತರ ಮನೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಯಾರೋ ಒಬ್ಬ ಅಂಗವಿಕಲ ಬರ್ತಾ ಇರ್ತಾನ, ಕುರುಡ ಬರ್ತಾ ಇರ್ತಾನ, ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಆ ಒಂದು ಅಂಗವಿಕಲ ವ್ಯಕ್ತಿಗೆ ಅಥವಾ ಕುರುಡ ಇರ್ತಕ್ಕಂಥ ವ್ಯಕ್ತಿಗೆ ನಾವು ರಸ್ತೆ ಏನಂದ್ರೆ ದಾಟಿ ಬಿಟ್ಟಿರ್ತಂದ್ರೆ ಅದೇ ಒಂದು ನಮ್ಮ ನೈತಿಕತೆ. ಈ ಒಂದು ಮಾರಾಲಿಟಿ ಮಕ್ಕಳಲ್ಲಿ ಬೆಳಿಬೇಕು ಅಂತಕ್ಕಂಥ ವಿಷಯದ ಮೇಲೆ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ. ಈ ಪರೀಕ್ಷೆಯಲ್ಲಿ ಸರ್ 10 ದೇಶಗಳ ಸ್ಟೂಡೆಂಟ್ಸ್ಗಳು ಭಾಗಿಯಾಗಿದ್ದಾರೆ ಸರ್. ಅದರೊಳಗೆ 5,000 ಸ್ಟೂಡೆಂಟ್ಸ್ ಏನು ಪರೀಕ್ಷೆಯಲ್ಲಿ ಉತ್ಕರ್ಣ ಆಗ್ಯಾರ. ಅದರೊಳಗೆ ಇಡೀ ಈ 10 ದೇಶದಲ್ಲಿ ನಮ್ಮ ಭಾರತ ದೇಶಕ್ಕೆ 2ನೇ ಸ್ಥಾನ ಹಾಗೂ ತಮ್ಮ ಸ್ಕೂಲ್ಗೆ 2ನೇ ಸ್ಥಾನ ಸಿಕ್ಕಿದೆ ಸರ್. ಇದು ಎಸ್ ಸರ್, ನಮ್ಮ ಎಕ್ಸಾಮಿನೇಷನ್ ಸೆಂಟರ್ ಭಾರತದಲ್ಲಿ ಎಕ್ಸಾಮ್ ನಡೆದಿರೋದು ಎರಡೇ ರಾಜ್ಯಗಳಲ್ಲಿ, ಒಂದು ಮಹಾರಾಷ್ಟ್ರ, ಒಂದು ಕರ್ನಾಟಕ. ಅಲ್ಲಿಂದ ಟೋಟಲಿ 6 ಹುಡುಗರು ತೇರ್ಗಡೆ ಆಗಿದ್ದಾರೆ ಸರ್. ಸೊ ಅದರಿಂದ ನಮ್ಮ ಭಾರತ ದೇಶಕ್ಕೆ 2ನೇ ಸ್ಥಾನ ದೊರಕಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಸರ್. ಸೆಂಟರ್